ಜೈ ಹಿಂದ್. ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿಗಳು ನಮ್ಮ ಜೊತೆಗೆ ಇದ್ದಾರೆ. ಸೊ ವಾಲಿ ಸರ್ ಇದ್ದಾರೆ. ಸೊ ವಾಲಿ ಸರ್ ಅವರಿಗೆ ನಮ್ಮ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ ಸರ್. ಸೊ ಈ ಒಂದು ನಮ್ಮ ಭಾರತ ಮಾತೆಯ ಒಂದು ರಕ್ಷಣೆಯನ್ನ ಮಾಡಿ ಅಲ್ಲಿ ಸರ್ವಿಸ್ ಅನ್ನ ಮಾಡಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ CRDR ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಮತ್ತೊಂದು ಸಲ ನಮ್ಮ ಕರ್ನಾಟಕವನ್ನ ರಕ್ಷಣೆ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ವಾಲಿ ಸರ್ ಅವರು. ಸೊ ಇವರ ಒಂದು ಇಂಟರ್ವ್ಯೂ ಅನ್ನ ಇವತ್ತು ನಾವು ತಗೋತಾ ಇದ್ದೇವೆ. ಸೊ ಇವರು ನಿಮಗಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದಾರೆ. ಅವರ ಜರ್ನಿ ಹೇಗಿತ್ತು, ಅವ್ರು ಯಾವ ರೀತಿ ಪ್ರಿಪೇರ್ ಆದ್ರು, ಯಾಕಂತಂದ್ರೆ ಇವ್ರದ ಯಾಕೆ ನಾ ತಗೊಂಡೇನೆ ಅಂತಂದ್ರೆ ಇವ್ರು ಒಬ್ರು ಎಕ್ಸ್ ಆರ್ಮಿ ಇದ್ದಾರೆ. ಇವರು ಬಹಳಷ್ಟು ವರ್ಷಗಳವರೆಗೆ ಒಂದು ಸ್ಟಡಿಯನ್ನ ಮಾಡೋದು ಬಿಟ್ಟು, ಅಂದ್ರೆ ಜಾಬ್ ದಲ್ಲಿದ್ದಾಗ ಸ್ಟಡಿ ಇರ್ತಕ್ಕಂಥದ್ದು ಮಾಡಿರೋದಿಲ್ಲ. ಆಮೇಲೆ ಮತ್ತೆ ಅದನ್ನ ಪಿಕಪ್ ಮಾಡ್ಕೊಂಡು ಮತ್ತೆ ಜಾಬ್ ಸೇರ್ಕೋಬೇಕು ಅಂತಂದ್ರೆ ಬಹಳಷ್ಟು ಟಫ್ ಆಗಿರುವಂತದ್ದು ಒಂದು ಕೆಲಸ ಆಗಿರ್ತೈತಿ. ಹೌದು. ಸೊ ಅದ್ರ ಬಗ್ಗೆನೇ ಒಂದು ಮಾಹಿತಿ ನಾನು ಈಗ ವಾಲಿ ಸರ್ ಜೊತೆಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಕಾಂಗ್ರಾಚುಲೇಷನ್ ಸರ್. Thank you, sir. ಮತ್ತೊಮ್ಮೆ ನಿಮ್ಗೆ ಜಾಬ್ ಆಯ್ತು. ಓಕೆ. ಸೊ ಈಗ ಕೆಲವೊಂದಿಷ್ಟು ಕ್ವಶನ್ಸ್ ಗಳು ಸರ್ ನಾನ್ ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. Okay, ಏನು ಅಂತಂದ್ರೆ ಮೊದಲನೇದಾಗಿ ಸ್ವಲ್ಪ ಒಂದು 2 ಲೈನ್ ದಲ್ಲಿ ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಹೇಳ್ತಾರೆ. ಸರ್, ನನ್ನ ಹೆಸರು ಮಾರುತಿ ವಾಲಿ ಅಂತ. ಹಾ ಸರ್. ನಾನು ಪ್ರಾಪರ್ ನಮ್ದು ಹತ್ರವಾಟು. ಹತ್ತರವಾಟ್ ಹಾ, ಹತ್ತರವಾಟ್ ಚಿಕ್ಕೋಡಿ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ಹತ್ರವಾಟು. ನಾವ್ ಇಲ್ಲೇ ಇರ್ತೀವಿ ಸರ್, ಇವಾಗ ಚಿಕ್ಕೋಡಿಲಿ ಇರ್ತೀವಿ. ಚಿಕ್ಕೋಡಿದೊಳಗನ ನಾನು ಭಾರತೀಯ ಸೇನೆಯಲ್ಲಿ 17 ವರ್ಷ ಸರ್ವಿಸ್ ಮಾಡಿ 2022ರಲ್ಲಿ ರಿಟೈರ್ಡ್ ಆದೆ. ಹಾ ರಿಟೈರ್ಡ್ ಆದ್ಮೇಲೆನೆ ಇಲ್ಲಿ ಬಂದ ಮೇಲೆನೆ ಗೊತ್ತಾಯ್ತು ನಮಗೂ, ಅಂದ್ರೆ ಮನೇಲಿ ಸುಮ್ನೆ ಖಾಲಿ ಕೊಡ್ರೋಕ್ಕಿಂತ ಬೆಸ್ಟ್ ಯಾವ್ದಾದ್ರು ಒಂದು ಜಾಬ್ ಮಾಡ್ಕೊಂಡ್ರೆ ಹ್ಮ್. ಒಳ್ಳೇದಾಗತ್ತೆ. ಹಾ. ಮತ್ತು ಅದೇ ತರ ನೋಡಿದ್ರೆ ಮೊದ್ಲಿಗೆ ಮತ್ತೆ ಈಗಿನ ತುಂಬಾ ಚೇಂಜ್ ಆಗಿದೆ ಸರ್. ಚೇಂಜ್ ಆಗಿದೆ. ಹಾ, ಮತ್ತೆ ಗೊತ್ತಾಯ್ತು ಏನಾದ್ರು ಸ್ಟಡಿ ಮಾಡಿದ್ರೇನೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಅಂತ. ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಅದೇ ತರ ನಾವು 2022ರಿಂದ ಪ್ರಿಪೇರ್ ಆಗ್ತಾ ಬಂದಿದ್ವಿ. 2022ರಿಂದ ಮತ್ತೆ 2 ವರ್ಷದೊಳಗನೆ ನೀವು ಮತ್ತೆ ನಿಮ್ಮ ಜಾಬ್ಗೆ ಹಾ, sir. ಆಯ್ತು. ನಿಮ್ಗೆ 2 ವರ್ಷದೊಳಗೆ ಅಂದ್ರೆ ಒಂದ್ ಸ್ವಲ್ಪ ಪಿಕಪ್ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್. ಟೈಮ್ ಆದ್ರೂ ಹಿಡಿಯುತ್ತೆ. ಕೂಡ ಸಕ್ಸಸ್ ಇರ್ತಕ್ಕಂಥದ್ದು ಪಡ್ಕೊಂಡ್ರಿ ಸರ್. ಹೌದು ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಈಗ ನಿಮ್ಗೆ ಇನ್ನೊಂದು ಸಲ ಜಾಬ್ ಸಿಕ್ತು. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಹೇಗೆ ಫೀಲ್ ಆಗ್ತಾ ಇದೆ ಇದ್ರ ಬಗ್ಗೆ? ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಮತ್ತೊಂದು ಇವಾಗ ಈ ಟೈಮ್ದಲ್ಲಿ ಈ ಟೈಮ್ದಲ್ಲಿ ಹೊರಗಡೆ ನೋಡಿದ್ರೆ ಸರ್ ತುಂಬಾ ರೇಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದಾವೆ. ಫೈನಾನ್ಷಿಯಲ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಒಂದ್ ಜಾಬ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಲ್ಲ. ಯಾವ್ದೋ ರೀತಿಯಿಂದ ಆಗೋದಿಲ್ಲ. ಒಳ್ಳೇದಾಗ್ತದೆ, ಒಂದು ಚೆನ್ನಾಗಿ. ಸೆಕ್ಯೂರ್ ಇರುವಂತದ್ದು ಒಂದು ಮತ್ತೊಂದ್ಸಲ ನಿಮ್ಗೆ ಸೆಕ್ಯೂರ್ ಆಗಿರುವಂತ ಒಂದು ಲೈಫ್ ಅನ್ನು ನಡೆಸಲಿಕ್ಕೆ ಹೌದು. ಒಂದು ಅವಕಾಶ ಇರ್ತಕ್ಕಂಥದ್ದು ನಿಮ್ಗೆ ಮತ್ತೊಮ್ಮೆ ಜೀವನದಲ್ಲಿ ಒದಗಿಸಿ ಬಂತು. ಸೊ ಈ ರೀತಿ ಇರುವಂತದ್ದು ವೀಕ್ಷಕರೇ, ಮತ್ತೊಂದ್ಸಲ ಜಾಬ್ ತೆಗೆದುಕೊಳ್ಬೇಕು ಅಂತಂದ್ರೆ ಈಗಿನ ಒಂದು ಹೊತ್ತಿನಲ್ಲಿ ಬಹಳಷ್ಟು ಎಫರ್ಟ್ ಮಾಡ್ಬೇಕಾಗುತ್ತೆ. ಸೊ ಆ ಎಫರ್ಟ್ ಇರ್ತಕ್ಕಂಥದ್ದು ನಾವು ಇವರಲ್ಲಿ ಕಾಣ್ತಾ ಇದ್ದೇವೆ. ಸೊ ಇವರು ಬಹಳಷ್ಟು ಎಫರ್ಟ್ ದೊಂದಿಗೆ ಓನ್ಲಿ 2 ವರ್ಷದಲ್ಲಿ ನೋಡಿ 17 ವರ್ಷ ಗ್ಯಾಪ್ ಇರ್ತಕ್ಕಂತಹ ಸ್ಟಡಿಯನ್ನ ಮತ್ತೆ ಪುನಃ ಪ್ರಾರಂಭಿಸಿ ಮತ್ತೆ 2 ವರ್ಷದಲ್ಲಿ ಪಿಕಪ್ ಅನ್ನ ಮಾಡ್ಕೊಂಡು ಈ ಒಂದು ಜಾಬ್ ತಗೋಬೇಕು ಅಂತಂದ್ರೆ ಅಷ್ಟು ಸುಲಭವಾಗಿರುವಂತದ್ದು ಮಾತಲ್ಲ. ಆಮೇಲೆ ಅದ್ರ ಜೊತೆಗೆ ಏನು ಅಂತಂದ್ರೆ ಈಗ ಏನು ಸಾಮಾನ್ಯ ಹುಡುಗರು ಇರ್ತಾರೆ, ಆಮೇಲೆ ಕೆಲವೊಬ್ರು ಯೋಚನೆ ಮಾಡ್ತಾರೆ ಎಕ್ಸ್ ಆರ್ಮಿ ಇದಾರೆ, ಬೇಗನೆ ಜಾಬ್ ಆಗ್ಬಿಡ್ತೈತಿ, ಸ್ವಲ್ಪ ಅಂಕಗಳನ್ನ ತಗೊಂಡ್ರೆ ಬಹಳ ಬೇಗನೆ ಜಾಬ್ ಆಗ್ತೈತೆ ಅಂತ ಹೇಳ್ತಾರೆ. ಸೊ ನಿಮಗೆ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಸರ್, ಅದು ಮೊದ್ಲಿತ್ರಿ ಸರ್. ಹಾ ಆದ್ರೆ ಇವಾಗ 2019 ಕೊರೋನಾ ಏನ್ ಬಂತಲ್ಲ ಸರ್, ಹಾ. ಕೊರೋನಾದ ನಂತರ ಎಕ್ಸ್ ಸರ್ವಿಸ್ಮೆನ್ ಕಾಂಪಿಟೇಟಿವ್ ಸ್ಪರ್ಧಾರ್ಥಿಗಳು ಮಾಡೋದು ಮತ್ತೆ ಅದಕ್ಕಿಂತ ಮುಂಚೆ ಜಾಬ್ ಹಿಡಿಯೋದು ಹಾ ತುಂಬಾನೇ ಬದಲಾಗಿದೆ ಸರ್. ಬಹಳ ಡಿಫ್ರೆನ್ಸ್ ಇದೆ. ತುಂಬಾನೇ ಡಿಫ್ರೆಂಟ್ ಆಗಿದೆ ಬಹಳ ಸರ್. ಡಿಫ್ರೆನ್ಸ್ ಇದೆ. ಅಂತಂದ್ರೆ ನೀವು ಹೇಳೋದೇನು ಅಂತಂದ್ರೆ ಈಗ ಸಾಮಾನ್ಯ ಹುಡುಗಂದು ಏನು ಪ್ರಿಪೇರ್ ಆಗ್ತಾ ಇದ್ದಾನೆ ಆ ಲೆವೆಲ್ ವರೆಗೆನೆ ನೀವು ಈ ಸಲ ಈಗ ಪ್ರಿಪೇರ್ ಆಗ್ಬೇಕಾಗುತ್ತೆ. ಆ ಲೆವೆಲ್ ಪ್ರಿಪೇರ್ ಮಾಡಿದ್ರೆ ನಮ್ಮದು ಮೆರಿಟ್ ಲಿಸ್ಟ್ ಬರ್ತಾ ಇದೆ ಸರ್. ಒಳಗ್ ಬರುತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಇಲ್ಲ ಅಂದ್ರೆ ಬರಲ್ಲ. ಅಂದ್ರೆ ಅವ್ರಿಗೂ ಈಗ ಮುಂದಿನ ದಿನಮಾನಗಳಲ್ಲಿ ಅದು ಕೂಡ ಬರ್ಬೋದಲ್ಲ. ಅಂತಂದ್ರೆ ಈಗೇನ್ ಸಾಮಾನ್ಯ ಹುಡುಗರು ಈಗ ಒಂದು 70ರಿಂದ 80 ಸ್ಕೋರ್ ಮಾಡಿದ್ರೆ ಸೆಲೆಕ್ಷನ್ ಆಗುತ್ತೆ. ಎಕ್ಸ್ ಆರ್ಮಿ ಇರ್ತಕ್ಕಂಥವ್ರು 20-30 ತಗೊಂಡ್ರೆ ಸೆಲೆಕ್ಷನ್ ಆಗ್ತಿತ್ತು ಅಂತ ಮೊದಲಿತ್ತು. ಹಾ ಸರ್. ಈಗ ನೀವು ಕೂಡ ನಿಮ್ದು ಒಂದು ರೇಂಜ್ ಅವ್ರ ಕಡೆನೆ ಬರ್ತಾ ಇದೆ ಈಗ. ಬರುತ್ತೆ ಸರ್, 100% ಬರುತ್ತೆ ಸರ್. ಬರ್ತಾ ಇದೆ. ಅಂದ್ರೆ ಕಮ್ ಸೆ ಕಮ್ ಮಿನಿಮಮ್ ಒಂದು 50 ಮಾರ್ಕ್ಸ್ ತಗೊಂಡ್ರೆ ಲಿಸ್ಟ್ ಅಲ್ಲಿ ಹೆಸರು ಕೊಡ್ತಾರೆ List ಒಳಗ ಇಲ್ಲಾದ್ರೆ ಬರೋದಿಲ್ಲ. ಅಂದ್ರೆ ಅವ್ರಿಗೆ ನಿಮ್ಗೆ ಏನು ಅಷ್ಟೇನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ. ಆದ್ರೆ ನೀವು ಅಷ್ಟು ಎಫರ್ಟ್ ಅಷ್ಟೊಂದು ವ್ಯತ್ಯಾಸನೂ ಇಲ್ಲ ಸರ್. ಅವ್ರಿಗೂ ನಮಗೂ ಕ್ವಶನ್ ಪೇಪರ್ನು ಏನ್ ಚೇಂಜ್ ಇಲ್ಲ. ಕ್ವಶನ್ ಪೇಪರ್ ಚೇಂಜ್ ಅಂತ ಇರೋದು ಎಲ್ಲ ಬಿಡೋದು ಇವೆಲ್ಲ ಸೇವನೆ ಇರ್ತೈತಿ. ಓಕೆ ಸರ್. ನೆಕ್ಸ್ಟ್ ಈಗ ನೀವು ಬಹಳಷ್ಟು ವರ್ಷಗಳವರೆಗೆ ಸ್ಟಡಿ ಮಾಡಿದ್ದಿಲ್ಲ, ಒಂದು 17 ವರ್ಷ ಎಕ್ಸ್ ಆರ್ಮಿ ಆಗಿ ನೀವು ಆರ್ಮಿಯಲ್ಲಿ ಕೆಲಸವನ್ನ ಮಾಡಿದ್ರಿ.
ಸೊ ಬಹಳ ಒಂದು ಒಳ್ಳೆಯ ಮಾತಿದು. ಯಾಕಂತ ನಾನು ಆರ್ಮಿ ದವರಿಗೆ ನೋಡಿನಿ ಅಂತಂದ್ರೆ ಏನೋ ಒಂಥರ ನಮ್ಗೆ ಬಹಳ ಖುಷಿ ಆಗ್ತೈತಿ. ಅಲ್ಲಿ ನೀವು ಎಲ್ಲಾ ಕೆಲಸ ಮಾಡಿ ಬಂದ್ರಿ ಸರ್. ಅಲ್ಲಿ ಬಂದ ತಕ್ಷಣ ನಿಮ್ಗೆ ಹೇಗೆ ಪಿಕಪ್ ಮಾಡ್ಕೊಂಡ್ರಿ ನೀವು ಸ್ಟಡಿ ಅಂತಂದ್ರೆ? ಈಗ ನಾವೇ ಒಂದು 6 ರಿಂದ 1 ವರ್ಷ ಸ್ಟಡಿ ಮಾಡ್ಲಿಲ್ಲ ಅಂತಂದ್ರೆ, ಈಗ ನಾವೇ ಒಂದು 6 ರಿಂದ 1 ವರ್ಷ 6 ತಿಂಗಳಿಂದ 1 ವರ್ಷ ನಾನು ಸ್ಟಡಿ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಓದ್ಬೇಕು ಅಂತ ಬಹಳ ಕಷ್ಟ ಆಗ್ಬಿಡ್ತೈತೆ ನಮಗೆ. ನೀವು 17 ವರ್ಷದವರೆಗೆ ಗ್ಯಾಪ್ ಹೊಡೆದು ಆಮೇಲೆ ಮತ್ತೆ ಸ್ಟಡಿಗೆ ಬಂದ್ರಿ. ಸೊ ನಿಮಗೆ ಅವಾಗ ಹೆಂಗ್ ಪ್ರಿಪೇರ್ ಮಾಡಿದ್ರಿ ನೀವು? ಆಮೇಲೆ ಯಾವ ರೀತಿ ಇರುವಂತದ್ದು ನಿಮ್ ಸರ್ ಪ್ರಿಪೇರ್? ಇದಕ್ ಹೇಳ್ಬೇಕು, ಸ್ಟಡಿ ಅಂದ್ರೆ ಸರ್ ಮೊದಲನೇದಾಗಿ ಓನ್ ಇಂಟ್ರೆಸ್ಟ್ ಸರ್. ಓನ್ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಬೇಕು. ಸರಿ, ಕರೆಕ್ಟ್ ಇದೆ ಸರ್. ಇಚ್ಛೆ ಬೇಕು. ಇಚ್ಛೆ ಬೇಕು. ಅಂದ್ರೆ ನಾನ್ ಮಾಡ್ಲೇಬೇಕಪ್ಪ ಅನ್ನೋದೊಂದು ಗುರಿ ಇರ್ಬೇಕು ಸರ್. ಮೊದ್ಲಿರ್ಬೇಕದು. ಮೊದ್ಲಿರ್ಬೇಕು, ನಾ ಏನಾದ್ರೂ ಸಾಧನೆ ಮಾಡೇ ಮಾಡ್ತೀನಿ, ಇದು ನನ್ನಿಂದ ಆಗುತ್ತೆ ಅನ್ನೋದೊಂದು ನಮ್ಮ ಮನಸ್ಸಲ್ಲಿ ಮೊದ್ಲು ಅದನ್ನ ನಾವು ಇಟ್ಕೋಬೇಕು ಸರ್. ಇಟ್ಕೋಬೇಕು, ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಆ ರೀತಿ ನಾವು ಆ ರೀತಿ ಆದ್ರೆ ಮನೋಭಾವ ಇತ್ತು ಅಂತಂದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮತ್ತೆ ಮಾಡ್ಬೋದು. ಯಾವುದೇ ವಿಷಯ ನನಗೆ ತಿಳಿದಿಲ್ಲ ಅಂತ ಕೂತ್ರೆ ಅದು ತಿಳಿಯೋದೇ ಇಲ್ಲ ಸರ್, ಆಗೋದಿಲ್ಲ. ಆಗೋದಿಲ್ಲ. ಮತ್ತೆ ಎಷ್ಟು ನಾವು ಯಾವ ವಿಷಯ ತಿಳಿಯೋದಿಲ್ಲ ಅದನ್ನ ಜಾಸ್ತಿ ಓದ್ಬೇಕು. ಹೋಗ್ಬೇಕಾಗುತ್ತೆ. ಜಾಸ್ತಿ ಈಗ ಓದಿದ್ರೆ ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ ಸರ್, ಈಗ ನಮ್ಗೆ ಇಂಗ್ಲಿಷ್ ತಿಳಿಯೋದಿಲ್ಲ, ಆಮೇಲೆ ಮ್ಯಾಥ್ಸ್ ಬರೋದಿಲ್ಲ, ನಾ ಆ ವಿಷಯದ ಕ್ವಶನ್ಸ್ ಗಳನ್ನ ಅಷ್ಟು ಬಿಟ್ಟು ಬಿಡ್ತೇನಿ ಅಂತ ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನ್ ಅದಕ್ಕೆ? ಸರ್ ಆ ವಿಷಯ ಬೇರೆದೊಳಗೆ ಕವರ್ ಮಾಡ್ಕೋತೀನಿ ಅಂತ ಆಗಂಗಿಲ್ಲ ಸರ್, ಆಗಂಗಿಲ್ಲ. ನಾವು ಯಾವ ರೀತಿ ಯಾವ್ದು ಟಪ್ ಅಂತ ಅಂತಿದ್ರು ಸರ್, ಅದ್ರೊಳಗೆ ಈಜಿ ಇದ್ದಿರ್ತಾವ್ರ ಸರ್ ಕ್ವಶನ್. ಅದ್ರೊಳಗನೆ ಈಸಿ ಇರ್ತಾರೆ. ಹಾ, ಓಕೆ ಸರ್. ರೈಟ್ ಸರ್. ನೆಕ್ಸ್ಟ್, ಈಗ ನಿಮ್ಮ ಎಕ್ಸಾಮ್ ಅನ್ನ ಕ್ಲಿಯರ್ ಅಂತೂ ಮಾಡಿದ್ರಿ, ನಿಮ್ಮ ಫೈನಲ್ ಲಿಸ್ಟ್ ಒಳಗೂ ಹೆಸರು ಬಂತು. ನಿಮ್ಮ ಎಕ್ಸಾಮ್ ತಯಾರಿ ಹೇಗಿತ್ತು ನಿಮ್ದು? ಅಂದ್ರೆ ಹೇಗೆ ಸ್ಟಡಿ ಮಾಡ್ತಿದ್ರಿ? ಎಕ್ಸಾಮ್ ತಯಾರಿ ಸರ್, ನಾವು ಮೊದಲು ಯಾವುದೇ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳಲಿ ಅಥವಾ ಆಫ್ಲೈನ್ ಕ್ಲಾಸ್ ಕೇಳಲಿ, ಯಾವುದೇ ಮೊದಲು ಕ್ಲಾಸ್ ಎಲ್ಲ ಕೇಳಿ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳೋದು ಸರ್. ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಮಾಡಿ ಇಟ್ಕೊಳ್ಳೋದು. ಮತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ನೋಟ್ಸ್ ನಮ್ಗೆ ಯಾವ್ದು ತಿಳಿದಿರಂಗಿಲ್ಲ ಅದನ್ನ ನಾವು ಜಾಸ್ತಿ ಪ್ರಿಪೇರ್ ಮಾಡೋದು ಸರ್. ಪ್ರಿಪೇರ್ ಮಾಡ್ಬೇಕು. ಜಾಸ್ತಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಓದೋದು ಜಾಸ್ತಿ. ನಾವು ಎಷ್ಟು ಓದ್ತೀವಿ ಅಲ್ರಿ ಸರ್, ಅಷ್ಟು ನಮ್ಗೆ ಮಾಹಿತಿ ಜಾಸ್ತಿ ಸಿಗ್ತೇವೆ ಹೊರತು ಕಡಿಮೆ ಆಗಲ್ಲ. ಆಮೇಲೆ ಈಗ ಏನ್ ನಾವು ನೋಟ್ಸ್ ಅನ್ನ ಮಾಡ್ಕೊಂಡಿರ್ತೀವಿ ಅದನ್ನ ಪದೇ ಪದೇ ಓದೋದು. ರಿವಿಷನ್ ಅಂತೂ ಮಾಡ್ಲೇಬೇಕು. ರಿವಿಷನ್ ಅಂತೂ ಮಾಡ್ಲೇಬೇಕು. ಈಗ ಬಹಳಷ್ಟು ವಿದ್ಯಾರ್ಥಿಗಳು ಅದನ್ನೇ ಮಾಡ್ತಾರೆ. ಏನು ಅಂತಂದ್ರೆ ನೋಟ್ಸ್ ಮಾಡ್ತಾರೆ, ಕೋಚಿಂಗ್ ಹೋಗ್ತಾರೆ, ಕ್ಲಾಸಸ್ ಗಳನ್ನ ಕೇಳ್ತಾರೆ, ಎಲ್ಲ ಮಾಡ್ತಾರೆ, ಬರ್ದೆಲ್ಲ ಇಟ್ಕೋತಾರೆ, ಬಟ್ ಅದನ್ನ ಇನ್ನೊಂದ್ಸಲ ಓದೋದೇ ಇಲ್ಲ ಅವ್ರು. ಸರ್ ಹಾಗೆ ಮಾಡಿ ಪ್ರಯೋಜನ ಇಲ್ಲ ಸರ್. ನಾನು ಎಲ್ಲ ಸಬ್ಜೆಕ್ಟ್ ಅನ್ನ ನೋಟ್ಸ್ ಮಾಡಿ ಇಟ್ಟಿದ್ದೀನಿ ಸರ್. ಆದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ನೋಟ್ಸ್ ಅನ್ನ ಇಲ್ಲಾಂದ್ರೆ 2 ವರ್ಷದಲ್ಲಿ ಒಂದು 5 ರಿಂದ 6 ಸರಿ ಪೂರ್ತಿಯಾಗಿ ಓದಿರ್ಬೋದು ಸರ್. ಮತ್ತೊಂದ್ಸಲ ಬಟ್ ಅದನ್ನ 5 ರಿಂದ 6 ಸರಿ ರಿಪೀಟ್ ಮಾಡಿ ಸ್ಟಾರ್ಟಿಂಗ್ ಹಿಡ್ಕೊಂಡು ಲಾಸ್ಟ್ ವರೆಗೆ ಮತ್ತೆ 6 ಸಲ ನೀವು 5 ರಿಂದ 6 ಸಾರಿ ರಿವಿಷನ್ ಮಾಡಿದ್ದೀನಿ ಸರ್. ಓಕೆ ಕರೆಕ್ಟ್ ಸರ್. ಅಂದ್ರೆ ರಿವಿಷನ್ ಇರ್ತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅನ್ನೋದನ್ನು ನಮಗೆ ಬಹಳ ಇಂಪಾರ್ಟೆಂಟ್ ಸರ್, ಮೇನ್ ರಿವಿಷನ್. ಯಾಕಂತಂದ್ರೆ ನಾವು ಈಗ ಕೇಳ್ತೀವಿ, ಯಾವ್ದೋ ಒಂದು ಕ್ಲಾಸ್ ಅನ್ನ ಕೇಳ್ತೀವಿ, ಅದನ್ನ ಡೈರೆಕ್ಟ್ ಆಗಿ ಈಗ ಅಷ್ಟೇ ನೆನಪಿರುತ್ತೆ ನಮಗದು. ಈಗ ಹೇಳ್ತೀವಿ 1 ತಾಸವರೆಗೆ ಅಷ್ಟೇ ನಮಗ್ ನೆನಪಿರುತ್ತೆ. ಆಮೇಲೆ ಅದನ್ನ ಮತ್ತೆ ನಾವು 1 ತಿಂಗಳು ಅಥವಾ 15 ದಿವಸ ಬಿಟ್ಟು ಮತ್ತೆ ಇದನ್ನ ರಿಕಾಲ್ ಮಾಡಕ್ ನಮಗ್ ನೆನಪು ಬರೋದಿಲ್ಲ, ಬರಂಗಿಲ್ಲ ಸರ್. ಸೊ ಅವಾಗ ನಾವು ರಿವಿಷನ್ ಕಂಪಲ್ಸರಿ ಅದಕ್ಕೆ ಮಾಡ್ಲೇಬೇಕಾಗುತ್ತೆ. ರಿವಿಷನ್ ಮಾಡ್ಲೇಬೇಕು ನಾವು. ಓಕೆ ಸರ್. ನೆಕ್ಸ್ಟ್, ಈಗ ನೀವು ಸ್ಟಡಿ ಮಾಡುವಾಗ ನಿಮ್ದು ಒಂದು ಟೈಮ್ ಟೇಬಲ್ ಏನಾದ್ರು ಮಾಡ್ತಿದ್ರ ನೀವು, ಅಥವಾ ಹೇಗೆ? ಟೈಮ್ ಟೇಬಲ್ ಸರ್, ಯಾವ್ದು ಆಫ್ಲೈನ್ ಕ್ಲಾಸಸ್ ಮಧ್ಯಾಹ್ನ 1 ರಿಂದ 5 ಗಂಟೆವರೆಗೆ ಆಫ್ಲೈನ್ ಕ್ಲಾಸಸ್ ಇರ್ತಿತ್ತು ಸರ್. ಆಮೇಲೆ ಅಲ್ಲಿಂದ ಕ್ಲಾಸಿಂದ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಆ ಕಡೆ ಈ ಕಡೆ ಎಲ್ಲ ರೆಡಿ ಆಗಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ 2 ರಿಂದ 2:30 ಅಥವಾ 3 ತಾಸ ನಾವು ಮನೇಲಿ ಸ್ಟಡಿ ಮಾಡ್ತಿದ್ವಿ ಸರ್. ಅಂದ್ರೆ ಟೋಟಲ್ ಆಗಿ ನಿಮ್ದು ಈಗ ಕ್ಲಾಸಸ್ ಆಯ್ತು, ಆಮೇಲೆ ಅದ್ರ ಜೊತೆಗೆ ಮನೆಯೊಳಗ ಅಂತಂದ್ರೆ ಒಂದು 8 ಗಂಟೆ ಅಂತೂ ನೀವು ಅದಕ್ಕೆ ಕೊಡ್ತಿದ್ರಿ ಮಾಮೂಲಿ ಸರ್. 8 ಗಂಟೆ ಅಂತೂ ಬೇಕೇ. ಅಂದ್ರೆ ಈಗ 8 ಗಂಟೆ ಹೀಗೆ ಎಷ್ಟು ಮಾಡಿದ್ರಿ? ಎಷ್ಟು ತಿಂಗಳವರೆಗೆ ನೀವು ಮಾಡಿದ್ರಿ? ಅಂದ್ರೆ ಕಂಟಿನ್ಯೂಸ್ ಆಗಿ ಎಷ್ಟು ತಿಂಗಳು? ಕಂಟಿನ್ಯೂಸ್ ಆಗಿ ಸರ್ ಒಂದು 6 ರಿಂದ 7 ತಿಂಗಳು. 6 ರಿಂದ 7 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಇದ್ರ ಬೆನ್ ಹತ್ತೇರಿ ಅಂತಂದ್ರೆ ಒಟ್ಟ ಕ್ಲಾಸ್ ಅನ್ನ ಮಾಡ್ಬೇಕು, ಅದನ್ನ ಮನಿಯೊಳಗೆ ಹೋಗಿ ಮತ್ತೆ ಸ್ಟಡಿ ಮಾಡೋದು. ನಮ್ಗೆ ಯಾವ ಸಬ್ಜೆಕ್ಟ್ ತಿಳಿದಿರಂಗಿಲ್ಲ ಸರ್, ಅದನ್ನ ಪದೇ ಕೇಳೋದು ಅಥವಾ ಓದೋದು, ಸ್ಟಡಿ ಮಾಡ್ತಕ್ಕಂಥದ್ದು ಮಾಡಿದ್ರು. ಓಕೆ ಸರ್. ನೆಕ್ಸ್ಟ್, ಈಗ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗೆ ಜಾಯಿನ್ ಇದ್ದಾರೆ. ಆಮೇಲೆ ಅದರಲ್ಲಿಯೂ ಕೂಡ ನಾವು ಬಹಳಷ್ಟು ಕ್ಲಾಸಸ್ ಗಳನ್ನ ಹಾಕಿದ್ದೇವೆ ಸರ್. ಆಮೇಲೆ ನೀವು ಕೂಡ ನನ್ನ ಸ್ಟೂಡೆಂಟ್ಸ್ ಇದೇರಿ, ನನ್ಕಿಂತ ಹಿರಿಯರಿದ್ದಾರೆ ಇವರು, ನನ್ಕಿಂತ ದೊಡ್ಡವರು, ಆದ್ರೂ ಕೂಡ ನನ್ನ ಸ್ಟೂಡೆಂಟ್ಸ್ ಇದೇರಿ ನೀವು. ಆಮೇಲೆ ನಾವು ಕೂಡ ನಿಮ್ಗೆ ಟೀಚರ್ನ ಮಾಡೇವಿ.
ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಕ್ಲಾಸಸ್ ಆಗಿರ್ಬೋದು, ನಮ್ಮ ಯೂಟ್ಯೂಬ್ ಆಗಿರ್ಬೋದು, ನಮ್ಮಿಂದ ನಿಮಗೆ ಹೇಗೆ ಹೆಲ್ಪ್ ಏನಾದ್ರು ಸರ್ ಆಗಿದೆ? ಮೊದಲನೇದಾಗಿ ನಾನು ಇವಾಗ ಎಕ್ಸಾಮ್ ಕ್ಲಿಯರ್ ಮಾಡಿದ್ರಲ್ಲಿ CRDR ದಲ್ಲಿ ಸೈನ್ಸ್ ಕ್ವಶನ್ 33 ಕ್ವಶನ್ ಸೈನ್ಸ್ ಇತ್ತು ಸರ್. ಕ್ವಶನ್ಸ್ ಹಾ ಮತ್ ನಿಮ್ ಫೇವ್ರೇಟ್ ಸಬ್ಜೆಕ್ಟ್ ಸೈನ್ಸ್ ಸರ್. ಮತ್ ನೀವು ಸೈನ್ಸ್ ಎಷ್ಟು ನಿಮ್ಮ ಕ್ಲಾಸ್ ನ ಯೂಟ್ಯೂಬ್ ಅಲ್ಲಿ ಕೇಳಲಿ ಅಥವಾ ಆಫ್ಲೈನ್ ಅಲ್ಲಿ ಕೇಳಲಿ ಎಷ್ಟು ಕೇಳಿದೇನಲ್ಲ ಸರ್, ನನಗೆ ಸೈನ್ಸ್ ಅಂದ್ರೆ ಓಕೆ ಇದು ಇರುತ್ತಪ್ಪ, ಈ ತರ ಕ್ವಶನ್ಸ್ ಬರ್ತಾವೆ ಅಂತೇಳಿ ಅಂದ್ರೆ ನಿಮ್ಮಿಂದನೇ ಗೊತ್ತಾಗಿದೆ ಸರ್. ಅದು ನಿಮ್ಮಿಂದ ಗೊತ್ತಾಗಿದ್ದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಈ ಸರ್ ಕ್ಲಾಸಸ್ ಹೇಗಿದ್ದು, ನಿಮಗೆ ಹೇಗೆ ಇಂಟ್ರೆಸ್ಟ್ ಬರ್ತಿತ್ತು ಅಥವಾ ಏನು? ಸರ್ ಇಂಟ್ರೆಸ್ಟ್ ಬರ್ಲಿಲ್ಲ ಅಂದ್ರೂ ನೀವು ಇಂಟ್ರೆಸ್ಟ್ ಬರೋ ತರ ಮಾಡ್ಸಿ ನಮಗೆ ಕಿವಿಲಿ ಹಾಕಿದ್ದೀರಾ ಸರ್. ಆ ರೀತಿ ಕ್ಲಾಸಸ್ ಇದ್ದು ನಾವು ಸೈನ್ಸ್. ಹೌದು ಸರ್. ಓಕೆ ಸರ್, ಈಗ ನಮ್ಮ ಆಸ್ಪಿರೆಂಟ್ಸ್ ಗಳು ಕೂಡ ಬಹಳಷ್ಟು ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತೆ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಅದಕ್ಕೆ ಸ್ಟಡಿಯನ್ನ ಮಾಡ್ತಾ ಇದ್ದಾರೆ. PC ಆಗಿರ್ಬೋದು, CRDR, ಅದ್ರ ಜೊತೆಗೆ SSC ದಿಂದ ಕಾಲ್ಫಾರ್ಮ್ ಆಗುವಂತಹ GD ಎಕ್ಸಾಮ್, ಅದಕ್ಕೂ ಬಹಳಷ್ಟು ಜನ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ನೀವು ಏನ್ ಹೇಳ್ಬೇಕಂತ ಬಯಸ್ತೀರಿ? ಈಗ ಮುಂದೆ ಜಾಬ್ ಪಡ್ಕೊಲಿಕ್ಕೆ ಹೋಗ್ತಾ ಇರುವಂತ ಆಸ್ಪಿರೆಂಟ್ಸ್ ಗಳಿಗೆ ಏನ್ ಮಾಡ್ಬೇಕು ಅವರು, ಆಮೇಲೆ ಅವ್ರದ್ದು ಹೇಗಿರ್ಬೇಕು ಸ್ಟಡಿ? ಸರ್ 10th ಬೇಸಿಸ್ ಯಾರು ಓದ್ತಾರಲ್ರಿ ಸರ್, ಒಂದ್ ಸ್ವಲ್ಪ ಇಂಗ್ಲಿಷ್ ನಾಲೆಜು, ಸೈನ್ಸ್ ನಾಲೆಜು, ಮ್ಯಾಥ್ಸ್ ನಾಲೆಜ್ ಇದ್ರೆ SSC ಆರಾಮಾಗಿ ಕ್ಲಿಯರ್ ಮಾಡ್ಬೋದು. SSC ಒಳಗೆ ಎಕ್ಸಾಮ್ಸ್ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಸರ್. ಬೆಸ್ಟ್ ಅಪರ್ಚುನಿಟಿ ಅಂದ್ರೆ ಸರ್ ಆರ್ಮಿಕ್ಕಿಂತನೂ SSC ಈಗ ಬಹಳ ಒಳ್ಳೇದಿದೆ ಸರ್. GD SSC GD ಐತ್ರಿ, ಅಥವಾ SSC ಸಂಬಂಧಪಟ್ಟದ್ದು ಯಾವುದೇ ಆಗಲಿ ಆದ್ರೆ ಮಾಡ್ಕೊಂಡ್ರೆ ಬೆಸ್ಟ್ ಸರ್. ಒಳ್ಳೇದು. ಯಾಕಂದ್ರೆ ಸರ್ ಅದು 60 ವರ್ಷವರೆಗೆ ಏಜ್ ಇರುತ್ತೆ, ಅಲ್ಲಿವರೆಗೆ ಯಾರು ರಿಟೈರ್ಡ್ ಆಗಿತ್ತು ಅಥವಾ ಏನಾಗಿದೆ ಅಗ್ನಿವೀರ್ ಆಗಿದೆ ಅದು ಚೆನ್ನಾಗಿದೆ ಸರ್. ಆದ್ರೆ ಏನಾಗುತ್ತೆ 4 ವರ್ಷ ಆಗಿದೆ. ಎಲ್ರಿಗೂ ಏನ್ ಅನ್ಸುತ್ತೆ 4 ವರ್ಷ ಆಗಿದೆಪ್ಪ, 4 ವರ್ಷ ಆಗಿದೆ. ಅದಕ್ಕಿಂತ ಬೆಸ್ಟ್ ಒಂದ್ ಸ್ವಲ್ಪ ಸ್ಟಡಿ ಮಾಡಿದ್ರೆ SSC ಕ್ಲಿಯರ್ ಆಗುತ್ತೆ. SSC GD ಕ್ಲಿಯರ್ ಆಗುತ್ತೆ. ಮತ್ತೆ ಸ್ಪರ್ಧಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಸರ್, ನಾನು ಕೋಚಿಂಗ್ ಮಾಡಿದೀನಿ, ಕ್ಲಾಸ್ ಕೇಳ್ತಾ ಇದೀನಿ, ಮತ್ತೆ ನಂದು ಆಗುತ್ತೆ ಅಂತೇಳಿ ಈ ಭಾವನೆ ಇರಬಾರ್ದು. ಒಂದು ನಾಲೆಜ್ ನಮಗೆ ಸಿಗುತ್ತೆ, ಮತ್ತೆ ನಾಲೆಜ್ ಇಂದ ನಾವು ಏನಾದ್ರೂ ಪಡ್ಕೋಬೇಕು ಅನ್ನೋದೊಂದು ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕು. ಅಂದ್ರೆ ಒಟ್ಟಿನಲ್ಲಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ನಮಗ್ ನಾಲೆಜ್ ಬೇಕು. ಸರ್, ನಾಲೆಜ್ ಬೇಕು. ಬರೀ ಪುಸ್ತಕದೊಳಗಿರುವಂತ ನಾಲೆಜ್ ಸಾಕಾಗೋದಿಲ್ಲ, ಇದಕ್ಕೆ ಅಷ್ಟೇ ಸಾಕಾಗಂಗಿಲ್ಲ. ಈಗ ಬಹಳಷ್ಟು ಜನರು ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಹೆಂಗಿದಾರ ಅಂತ, ಬಹಳಷ್ಟು ಅನ್ನೋಕ್ಕಿಂತಲೂ 99% ವಿದ್ಯಾರ್ಥಿಗಳ ತಲೆಯೊಳಗೆ ಅದೇ ಇರ್ತೈತಿ. ಏನು ಅಂತಂದ್ರೆ, ಈಗ ಯಾವ್ದೋ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ತಾರ ಅವರು. ಅಪ್ಲಿಕೇಶನ್ ಹಾಕಿದ್ಮೇಲೆ ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಆಗ್ತೈತಿ ಅದನ್ನ ಕಾಯ್ಕೋತ್ ಕುಂಡಿರ್ತಾರೆ ನಮ್ಮ ಹುಡುಗರು. ಈಗ ಆಕ್ಚುಲಿ ಈಗ 6 ತಿಂಗಳ ಆದ್ಮೇಲೆನೆ ಎಕ್ಸಾಮ್ ಇರುತ್ತೆ. ಈಗ ಅಪ್ಲಿಕೇಶನ್ ಹಾಕಿದೀವಿ ಅಂತಂದ್ರೆ 6 ತಿಂಗಳ ಆದ್ಮೇಲೆನೆ, ಮಿನಿಮಮ್ ಒಂದು 5ರಿಂದ 6 ತಿಂಗಳ ಆದ್ಮೇಲೆನೆ ಎಕ್ಸಾಮ್ ಇರುತ್ತೆ. ಬಟ್ ಅವರು ಅಲ್ಲಿಂದನೇ ಸ್ಟಡಿ ಮಾಡೋದಿಲ್ಲ ನಮ್ಮ ವಿದ್ಯಾರ್ಥಿಗಳು, ಬಹಳಷ್ಟು 99% ವಿದ್ಯಾರ್ಥಿಗಳು. ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಏನಿರ್ತೈತಿ, ಯಾವಾಗ ಅಡ್ಮಿಟ್ ಕಾರ್ಡ್ ಅಥವಾ ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ತೈತಿ ಅವಾಗ ನಾವು ಸ್ಟಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನ್ ಹೇಳ್ತೀರಾ ಸರ್? ಅದು ಸಾಧ್ಯನಿಲ್ಲ ಸರ್. ಹಾಗಾದ್ರೆ ಅಂದ್ರೆ ಸಕ್ಸಸ್ ಆಗಂಗಿಲ್ಲ, ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ಸಿಲೆಬಸ್ ಕವರ್ ಆಗಲ್ಲ ಸರ್. ಸಿಲೆಬಸ್ ತುಂಬಾ ಇದೆ. ಯಾವುದೇ ಒಂದು ಸ್ಪರ್ಧಾರ್ಥಿ ತನ್ನ ಯಶಸ್ಸನ್ನ ಕಾಣಬೇಕಾದ್ರೆ ಕೋಚಿಂಗ್ ಬಿಟ್ಟು ಕಮ್ ಸೆ ಕಮ್ ಒಂದ್ 4 ತಿಂಗಳು ಪ್ರಿಪೇರ್ ಮಾಡ್ಬೇಕು. ಸ್ವಂತ ಆಗಿರುವಂತಹ ಅವ್ರದೇ ಆಗಿರುವಂತಹ ಒಂದು ಪ್ರಿಪೇರ್ ರಿವಿಷನ್ ಇರ್ತಕ್ಕಂಥದ್ದು ಬೇಕಾಗುತ್ತೆ. ಓಕೆ ಸರ್, ಸೊ ಈಗ ನೀವು ಬಹಳಷ್ಟು ಆಸ್ಪಿರೆಂಟ್ಸ್ ಗಳು ನೋಡ್ತಾ ಇರ್ಬೋದು. ಇವರು ನಮ್ಮ ವಾಲಿ ಸರ್ ಅವರು ಇಲ್ಲಿ ಒಂದು ಬಹಳಷ್ಟು ಒಳ್ಳೆಯ ಒಂದು ಅಪಾರ್ಚುನಿಟಿಯನ್ನ ಇನ್ನೊಂದು ಸಲ ನಾವು ಪಡ್ಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ. ಸೊ ಅವ್ರಿಗೆ ಇನ್ನೊಂದು ಸಲ ನಾನು ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಕಂಗ್ರಾಚುಲೇಷನ್ ಸರ್. ಸೊ ಒಂದು ನಾವು ಸ್ಮಾಲ್ ಆಗಿರುವಂತಹ ಗಿಫ್ಟ್ ಅನ್ನ ಅವ್ರಿಗೆ ಮಾಡೀವಿ. ಒಂದು 2 ನಿಮಿಷ, ಒಂದ್ 2 ನಿಮಿಷ. ಸೊ ವೀಕ್ಷಕರೇ, ನಾವು ನಮ್ಮ ಒಂದು ಕ್ಲಾಸಸ್, ನಮ್ಮ ಸ್ಟೂಡೆಂಟ್ ಒಂದು ಜಾಬ್ ಅನ್ನ ತಗೊಂಡಾರ ಅಂತಂದ್ರೆ, ಸೊ ಅವ್ರಿಗೆ ಅಯ್ಯೋ ಬಿಸ್ನೆಲ್ಗೆ ನೈ ಸರ್ ಫುಡ್ ಕುಂತ್ಕೊಂಡು ಹಾಕ್ತೇನೆ. ಓಕೆ ಸರ್. ಸೊ ಮುಂದಿನ ಜೀವನ ನಿಮ್ದು ಒಳ್ಳೇದಾಗ್ಲಿ ಸರ್. ಓಕೆ ಸರ್. ಕೂಡ್ಸಿ.
ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಸೊ ಎಲ್ಲ ಅಭಿಮಾನಿಗಳು ಎಲ್ಲರೂ ನಮ್ಮ ಎಕ್ಸ್ ಆರ್ಮಿ ಇದಾರೆ. ಸೊ ನಮ್ಮ ಜವಾನ್ ನಮ್ಮ ಭಾರತ ದೇಶವನ್ನ ಒಂದು ರಕ್ಷಣೆ ಮಾಡಿರುವಂತವ್ರು, ಮತ್ತೆ ನಮ್ಮ ಕರ್ನಾಟಕ ರಕ್ಷಣೆ ಮಾಡ್ಲಿಕ್ಕೆ ಮತ್ತೊಂದ್ಸಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ CRDR ದಲ್ಲಿ ಮತ್ತೊಂದ್ಸಲ ಸೆಲೆಕ್ಷನ್ ಆಗಿದ್ದಾರೆ. ಸೊ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಒಂದು ಇಂಟರ್ವ್ಯೂಗೆ ಬಂದು ಒಂದೆರಡು ಮಾತುಗಳನ್ನ ಹಂಚ್ಕೊಂಡಿರ್ತಕ್ಕಂತಹ ವಾಲಿ ಸರ್ ಅವರಿಗೆ ಸೊ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.